ನಕ್ಕನ್ಲೆ ಕಡೆಯಿಂದ ನಮಸ್ಕಾರ ಇಡೀ ಬೆಂಗಳೂರಿಗೆ ಮತ್ತು ಇಡೀ ಕರ್ನಾಟಕ ಜನರಿಗೆ. ನಕ್ಕನ್ಲೆ ಅಂತೂ ತುಂಬ ಲವ್ ಮಾಡ್ತಾನೆ ನಿಮ್ಮನ್ನ. ನೀವು ಮಾತ್ರ ಒಂದು ಸ್ವಲ್ಪ ಲವ್ ಮಾಡ್ಬೇಕು ನನಗಷ್ಟೇ. ಬೆಳಗ್ಗೆ ಸ್ಟ್ರಾಂಗ್ ಕಾಫಿ ಕುಡಿದಿದ ತಕ್ಷಣ ಅಂಗಡಿಯಲ್ಲಿ ಕೂತ್ಕೊಂಡು, ಇವತ್ತು ಬೇರೆ ಸಂಡೇ, ಅವನಮ್ಮನ ಏನು ಮಾಡ್ಬೇಕಂತಾನೆ ನಾಕಂತ ತಲೆಗೆ ಓಡ್ತಾ ಇಲ್ಲ. ಜಿಮ್ಗೆ ಹೋಗ್ಲಾ ಬೇಡವಾ? ಸೊ ಗೈಸ್, ನನಗೇನೂ ಗೊತ್ತಿಲ್ಲ ನಾನು ಇವತ್ತೇನು ಮಾಡ್ತೀನಿ ಅಂತ. ನಿಮ್ಮ ನನ್ನ ಜೊತೆ ನೋಡಿ ನಾನು ಇವತ್ತಿನ ದಿನ ಯಾವ್ಯಾವ ಥರ ಏನೇನು ಮಾಡ್ತೀನಿ ಅಂತ. ಸೊ ಲೆಟ್ಸ್ ಗೋ, ಬಾಯ್. ನಾವಿವತ್ತು ಹೋಗ್ತಾ ಇದ್ದೀವಿ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ. ಎಲ್ಲಿ ಅಂದರೆ ಮಂಜುನಾಥ್ ನಗರಲ್ಲಿ. ಸಖತ್ ಅಂದ್ಕೊಳ್ಳಿ, ಬೆಳಗ್ಗೆ ನಕ್ಕನ್ ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಏನಂತೀಯ ಮಚ್ಚ? ಸೂಪರ್. ಅವನ ಅಮ್ಮನ ಕ್ರೇಜಿ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೈಕ್ ಅಂದ್ಕೊಳ್ಳಿ, ಫುಲ್ಲು ಸೈಕ್. ನಾವು ಮಶ್ರೂಮ್ ಬಿರಿಯಾನಿ ತಿನ್ನೋದು ಅವನ ಅಮ್ಮನ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಬಿಟ್ರಿ. ಪ್ಲ್ಯಾನ್ ಯಾಕೋ ಕ್ಯಾನ್ಸಲ್ ಮಾಡಿಬಿಟ್ರಿ ಅಂತ ನಮಗೂ ಗೊತ್ತಿಲ್ಲ. ಏನೋ ಅನಿಸ್ತು ಅವನ ಅಮ್ಮನ ಬೇಡ ಅಂತ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ತಿನ್ನೋದು ಅಂತ. ಏನು ಮಚ್ಚ? ಅದಕ್ಕೆ ವೀಣಾ ಸ್ಟೋರ್ಸ್ಗೆ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಮಲ್ಲಿ ದೀಪಿಕಾ ಪಡುಕೋನ್ ಫೇವರೇಟ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ? ವೀಣಾ ಸ್ಟೋರ್ಸ್. ಇವಾಗ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ಗೈಸ್, ನಾನಂತೂ ಏನು ಹೆಲ್ಮೆಟ್ ಹಾಕೊಂಡಿಲ್ಲ, ನೀವು ಹೆಲ್ಮೆಟ್ ಹಾಕೊಳ್ಳಿ. ಸಾರಿ ಅಂಕಲ್. ನಡಿ ಮಚ್ಚ, ಸಾರಿ ಯಾಕೆ ಕೇಳೋಣ, ನಡಿ ಮಚ್ಚ. ನಾಕನ್ಲೇ ಗೈಸ್, ಇವ್ ನನ್ನ ಫ್ರೆಂಡ್ ಅಭಿಲಾಷ್ ಅಂತ. ಹಾಯ್. ಫುಲ್ ಸೈಕ್ ಅನ್ಕೊಳ್ಳಿ. ಅವನ ಅಮ್ಮನ್ ಕ್ರೇಜಿ. ಏನ್ ಮಚ್ಚ? ಫುಲ್ ಕ್ರೇಜಿ ನಕ್ಕನ್ಲೆ. ಮಚ್ಚ ಏನೇ ಹೇಳು ಮಚ್ಚ, ಎಲ್ಲ ಕಡೆ ಜನ ಕಂಡಿಡಿತಾರೆ ಮಚ್ಚ. ಮಚ್ಚ ನೀನ್ ಹವಾ ಹಂಗಿದ್ಯೋ ಮಚ್ಚ. ದಿಸ್ ಇಸ್ ನಾಟ್ ಹವಾ, ದಿಸ್ ಇಸ್ ಆರಾ. ಆರಾ ಬ್ರೋ ಹ್ಯಾಸ್ ಸಮ್ ಆರಾ ಪಾಯಿಂಟ್ಸ್. ಯಾ ಮಚ್ಚ. ಮಚ್ಚ ಅದು ಯಾಕೋ ಗೊತ್ತಿಲ್ಲ ಮಚ್ಚ. ಯು ನೋ ವಾಟ್, ಐ ಲಿಟರಲಿ ಟ್ರೈ ಟು ಬಿ ಹಾನೆಸ್ಟ್ ಆನ್ ಮೈ ಕ್ಯಾಮ್ರಾ. ಓಕೆ, I can't lie on my camera. That's the shit, man. Yeah. Your raw content. Full raw content is Kim Martichu. Raw content. Full of Naman raw content. Guys, ನಾವಿವತ್ತು ಹೋಗ್ತಾ ಇದ್ದೀವಿ ದೀಪಿಕಾ ಪಾಡುಕೋನ್ ಫೇವರೇಟ್ ಬ್ರೇಕ್ಫಾಸ್ಟ್ ಸ್ಪಾಟ್. ಇದಿರೋದು ಮಲ್ಲೇಶ್ವರಮಲ್ಲಿ. ವೀಣಾ ಸ್ಟೋರ್ಸ್. ಗೂಗಲಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ ವೀಣಾ ಸ್ಟೋರ್ಸು. ಕ್ರೇಜಿ. ಓ ಮೈ ಗಾಡ್. ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಅವನಮ್ಮ ನಮಗೇನು ಬೇಕಾಗಿತ್ತು ಅವನಮ್ಮನ ಅದು ಖಾಲಿ ಆಗಿಬಿಟ್ಟಿತ್ತು. ಏನು ಮಚ್ಚ? ಸ್ವೀಟ್ ಪೊಂಗಲ್ ಖಾಲಿ ಆಗಿಬಿಟ್ಟಿತ್ತು, ಖಾರ ಪೊಂಗಲ್ ಇತ್ತು. ಅವನಮ್ಮನ ಮ್ಯಾಚಿಂಗ್ ಇರಲಿಲ್ಲ, ಅದಕ್ಕೆ ತಿಂದಿಲ್ಲ. ಅದಕ್ಕೆ ಚೋಚೋ ಬಾತ್ ತಿಂದ್ರಿ. ಏನು ಮಚ್ಚ? ಚೋಚೋ ಬಾತ್. ಅವನಮ್ಮನ ಚೋಚೋ ಬಾತ್, ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಮಿಕ್ಸು ಚೋಚೋ ಬಾತ್. ಅವನಮ್ಮನ ಚೋಚೋ ಬಾತ್. ಅಲ್ಲಿ ಹೊಟ್ಟೆ ತುಂಬಿಲ್ಲ ಅಂತ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ ಒಂದು ಚಿಕ್ಕ ಹೋಟೆಲ್ ಇದೆ. ನಕ್ಕಂತ ಸಖತ್ತಾಗಿರುತ್ತೆ ಅಲ್ಲಿ ಇಡ್ಲಿ ವಡ. ಏನು ಮಚ್ಚ? ಇಡ್ಲಿ ವಡ ಸಖತ್ತಾಗಿರುತ್ತೆ. ಸೊ ಹೋಗೋಣ, ತಿನ್ನೋಣ ಇವತ್ತು. ಸೈಕ್ ಮಚ್ಚ. ರಾಘವೇಂದ್ರ ಎಲ್ಲಕ್ಕಿಂತ ಬೇಜಾರು ಮೂಮೆಂಟ್ ಏನು ಅಂದರೆ, ರಾಘವೇಂದ್ರ ಸ್ಟೋರ್ಸಿಗೆ ಬಂದಿದ್ರಿ ಇಡ್ಲಿ ವಡ ತಿನ್ನೋಣ ಅಂತ. ನಮ್ಮ ಹತ್ರ 100 ರೂಪಾಯಿ ಇತ್ತು, ನಮ್ಮ ಹತ್ರ 50 ರೂಪಾಯಿ ಇರಲಿಲ್ಲ. ಸೊ ಕ್ಯಾಶಿಯರು ಮೇಡಮ್ ಅವರು ಚೇಂಜ್ ಇಲ್ಲ ಅಪ್ಪ ಅಂದರು. ಗುರು, ಅಷ್ಟು ದೊಡ್ಡ ಹೋಟೆಲ್ ಬೇಕು, ಅಷ್ಟು ದೊಡ್ಡ ಹೋಟೆಲಲ್ಲಿ 50 ರೂಪಾಯಿ ಇರಲ್ವಾ ಚೇಂಜ್? ಗುರು, ಸಚ್ ಎ ಡಿಸಪಾಯಿಂಟ್ಮೆಂಟ್. ನನಗೆ ಡಿಸಪಾಯಿಂಟ್ಮೆಂಟು, ನನಗೆ ಗೊತ್ತಿಲ್ಲ. ಅಷ್ಟೊತ್ತು ನಿಂತ್ಕೊಂಡು ಅವನಮ್ಮನ ಚೇಂಜ್ ಇಲ್ಲ. ಫಾಕ್, ಚೇಂಜ್ ಇಲ್ಲ ಬ್ರೋ. 50 ರೂಪಾಯಿ ಚೇಂಜ್ ಇಲ್ವಾ? ವಾಟ್ ದ ಫಾಕ್ ಮಚ್ಚ? ಏನು ಮಚ್ಚ? ಅವನಮ್ಮನ ಇವತ್ತು ಯಾಕೋ ಅವನಮ್ಮನಕ್ಕೆ ನಮ್ಮಿಬ್ಬರು ತಲೆಗೆ ಅವನಮ್ಮನ ನಾಷ್ಟ ತಿನ್ನಬೇಕು ಅಂತಾನೆ ಬರ್ತಿಲ್ಲ ಅನ್ಸುತ್ತೆ. ಯಾವುದು ಮಚ್ಚ ಇದು? ಅವಳಿ ಸೈಕ್ ಅವಳಿ ತಾನೆ. ಸಂಡೇ ಮಾರ್ನಿಂಗ್ ಸೈಕ್. ಸಂಡೇ ಮಾರ್ನಿಂಗ್ ಅವನಮ್ಮನ ಫುಲ್ ಸೈಕ್. Finally, we are in Asha Sweets.
outside more richer vibes. ಸೈಕ್ ತಗೋರೆ ಎಲ್ಲ ಕಡೆ ಒಂದ್ ಕಡೆ ರೌಂಡ್ ಗಿೌಂಡ್ ಎಲ್ಲ ಹಾಕೊಂಬಂದೆ. ಇವಾಗ ಫೈನಲಿ ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟ್ ಎರಡು ತಿಂದು ನಾಕನ್ ಫುಲ್ ರೆಸ್ಟ್ ಇವತ್ತು. ಇಲ್ಲ ರೆಸ್ಟ್ ಅಲ್ಲ ಗುರು, ಒಂದ್ ಕಡೆ ಪ್ರಮೋಷನ್ ಅಂತೀನಿ, ಒಂದ್ ಕಡೆ ಕಾರ್ ಓಪನಿಂಗ್ ಶೋರೂಮ್ ಇದೆ, ಅದಕ್ಕೆ ಅಲ್ಲಿ ಹೋಗ್ಬೇಕು. ಸೊ ನಾನು ಇವಾಗ ಅಲ್ಲಿ ಹೋಗ್ತೀನಿ, ಆಮೇಲೆ ಬಂದು ದಬಾಕೊಂಡ್ಬಿಡ್ತೀನಿ. ಅದೆಲ್ಲ ಒರಿಜಿನಲ್ ಕಾರ್ಬನ್ ಫೈಬರ್ ಸ್ಟೈರಿಂಗ್. ಅಪ್ಪೋ ಬ್ರೋ, ಸಖತ್ತು ಬ್ರೋ. ಹೇ ಗಾಯ್ಸ್, ವಾಟ್ಸ್ ಅಪ್ ಲೇ. ನಾನು ಇವಾಗ ತಿಂತಾ ಇದ್ದೀನಿ. ಇದು ಯಾಕೆ ತಿಂತಾ ಇದ್ದೀನಿ ಅಂದರೆ ಅವ್ನು ನಮ್ಮನ್ನು ತುಂಬ ಹೊಟ್ಟೆ ಹಸಿತಾ ಇದೆ. ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ, ಇನ್ನೇನು ಮಾಡೋಣ, ಟೈಮ್ ಪಾಸ್ಗೆ ಇದೊಂದೇ ಗತಿ. ತಿಂತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಅವ್ನು ನಮ್ಮನ್ನು ಫುಲ್ಲು ಬಾಡಿ ರೆಸ್ಟು. ಸೊ ಗಾಯ್ಸ್, ಸಿಗೋಣ. ಡಿನ್ನರ್ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಎಲ್ಲ ಡಾಬಾ ಗಿಬಾ ಹೋಗೋಣ, ಅಲ್ಲಿ ಅಂತ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಬ್ರೋ, ಲೆಟ್ಸ್ ಗೋ. ಸಖತ್ತಾಗಿತ್ತು ಅನ್ಕೊಳ್ಳಿ. ಇವಾಗ ಮ್ಯಾಂಗೋ ಹೋಬಟ್ಲಿ. ರಾತ್ರಿ ಡಿನ್ನರು ಕರ್ಡ್ ರೈಸ್, ಆಮೇಲೆ ಎಲ್ಲ ಹೋಗೋಣ. ಸ್ಯಾಂಡ್ವಿಚ್ ನೋಡಿ, ಯಾರೋ ಬಂದ್ರು ಅನ್ಸುತ್ತೆ. ಸಿಟಿ ಅಡ್ಡಾನ